ಯಾವಾಗ ಬಂದೆ? ಮುಂಚೆ ಬಂದಿದ್ದು ನಾನು. ಬಂದಿರಬಹುದು, ಆದ್ರೆ ಕಣ್ಬಿಟ್ಟ ತಕ್ಷಣ ನೋಡಿದ್ ನನ್ನನ್ನ. ಯಾರು ನೋಡಿದ್ರೇನು? ಮುಂಚೆ ಬಂದಿದ್ದು ನಾನಲ್ಲ. ನೀನ್ ಬಂದಿದ್ರೇನಂತೆ? ನೋಡಿದ್ದು ನನ್ನನ್ನ. ನೀವು ನನ್ನ ಹತ್ರ ಮಾತಾಡ್ಬೇಕು ಶಿವು, ನೀವು ನನ್ನ ಹತ್ರ ಮಾತಾಡ್ಬೇಕು ಮಾವ, ನೀವು ನನ್ನ ಹತ್ರ ಮಾತಾಡ್ಬೇಕು, ನೀವು ನನ್ನ ಹತ್ರ ಮಾತಾಡ್ಬೇಕು. ನನ್ನ ಹತ್ರ ಮಾತಾಡಿ ಶಿವು, ನನ್ನ ಹತ್ರ, ನನ್ನ ಹತ್ರ, ನನ್ನ ಹತ್ರ. ಮನಸ್ಸು ನಂದು, ಈ ಬಾಡಿ ನಂದು, ಈ ಟಾಪ್ ನಂದು, ಈ ಬಾಟಮ್ ನಂದು. ತೇರಿ ಜಂಪರ್ ಮೇ ಬಂಪರ್, ಟಾಪ್ ನಿಂದು ಬಾಟಮ್ ನಿಂದು. ಮತ್ತೆ ಆಸ್ತಿ ಗೋವಿಂದ. ಬೆಳಗಾಗ ಹೋಗಿದ್ ಹೆಣ್ಮಕ್ಳು ಸಂಜೆ ಆದ್ರೂ ಮನೆಗೆ ಬರ್ಲಿಲ್ಲ. ಮದುವೆ ಬೇರೆ ಆಗಿಲ್ಲ, ಏನ್ ಮಾಡ್ಕೊಂಡು ಬರ್ತಾರೋ ಗೋವಿಂದ. ಜಜ್ಜನಿಕರ ಜನಾರೆ. ಅಮ್ಮ ಅಣ್ಣ, ನಾವು 1 ಪೇಪರ್ ಕೊಟ್ಟಿದ್ವಿ, ಇವ್ರು 2 ಪೇಪರ್ ತಂದಿದಾರಲ್ಲ. ನಿನ್ ಮಕ್ಳಲ್ವಾ, ಅವ್ರದ್ದು ಸೇಲ್ಸ್ ಪರ್ಸನ್ ಬಂದ್ಬಿಟ್ಟಿರ್ಬೇಕು. ಎಲ್ಲಿ ಕೊಡು. ಮೊಸಳೆ ಮುಂಗ್ಸಿ ಮುಳ್ಳಂದಿಗಳ, ಕತ್ತೆ ಕೋತಿಕ ಮಂಗಿಗಳ, ಕಾಗೆ ಗೂಗೆ ಚಿಂಪಾಂಜಿಗಳ, ಹೆಗ್ಗಣ ಹುಚ್ಚು ನಾಯಿಗಳ, ಬಯಲಿಗಿಳಿವೆ ನಿಮ್ಮ ಬೋಸಗಳ, ಮುರಿದು ಬಿಡುವೆ ನಿಮ್ಮ ಮೂಳೆಗಳ. ಇದ್ರಲ್ಲಿ ಬರ್ದಿದೆ ಕಣಮ್ಮ. ಅದು ಆ ಪತ್ರ ನೋಡೋಣ. ಸ್ಥನಿಕ ಸ್ಥಪಿಪ ಸ್ಥಗಿರೋ ಸ್ಥಕುರುವದನಿ ಓನ್ನದಯಿ. ಅಣ್ಣ, ಇದು ಯಾವ ಭಾಷೆ ಅಣ್ಣ? ಶಕುನಿ ಮಾವ, ಇದು ಹಿಂದೂ ಮುಂದಿನ ಭಾಷೆ. ನೀವು ಹಿಂದಿನಿಂದ ಮುಂದಕ್ಕೆ ಓದ್ಕೊಂಡ್ ಬನ್ನಿ. ಓದಣ್ಣ. ಇಷ್ಟೇ ತಾನೆ? ಇದನ್ನ ಓದಿದವರು ಕುಷ್ಠ ರೋಗಿಷ್ಟ ಪಾಪಿಷ್ಟ. ಹಲೋ ಅತ್ತೆ, ಅದು ನಕಲಿ ಪತ್ರ, ಅದಕ್ಕೆ ನಿಮಗೆ ಕೊಟ್ಟ ಆ ರೀತಿ ಉತ್ತರ. ಅಸಲಿ ಪತ್ರ ಈ ಮನೇಲೇ ಇದೆ. ಈ ಮನೇಲೇ ಇದೆಯಾ? ಹೌದು. ಬ್ಯಾಂಕ್ ಲಾಕರ್ನೇ ದೊರಡೆ ಮಾಡ್ತಿರೋ ಈ ಕಾಲದಲ್ಲಿ ಈ ಸೇಫ್ಟಿ ಲಾಕರ್ ಎಲ್ಲಿ ಸೇಫ್ ಇರಲ್ವ ಅಂತ ಡೌಟ್ ಬಂದು ಎಲ್ಲಿ ಸೇಫ್ ಆಗಿರುತ್ತೋ ಅಲ್ಲಿ ಇಟ್ಟಿದ್ದೀನಿ. ಎಲ್ಲಿಟ್ಟಿದ್ಯಪ್ಪ? ಅತ್ತೆ ಸ್ವಲ್ಪ ಮೇಲೆ ಎದ್ದೇಳಿ, ಸ್ವಲ್ಪ ಮೇಲೆ ಎದ್ದೇಳಿ. ಜರುಗು ಜರುಗು. ಇಲ್ಲಿದೆ. ಅಯ್ಯ ನರಕಾಸುರ, ಚೇಳೆ ನರ್ ಕಚ್ತೇನೋ? ಇಲ್ಲ ಕಣ ಬಾ, ಮೊದ್ಲೇ ಗೊತ್ತಾಗಿದ್ರೆ ನಾನೇ ಹೊಡೆದ್ಬಿಡ್ತಾ ಇದ್ದೆ ಪತ್ರ. ಹೊಡಿತ್ಯಾ ಒಂದ್ ಅಂಡೆ ಉಪ್ಪಿಟ್ನ? ಅತ್ತೆ ನಿಮ್ಗೊಂದು ಶುಭ ವಾರ್ತೆ. ಏನ ಪತ್ರ ಕೊಡ್ತೀಯಪ್ಪ? ಇಲ್ಲ, ನನ್ನ ಫ್ರೆಂಡ್ಸ್ UB ಗ್ರೂಪ್ ನನಗೆ ಹೆಲ್ಪ್ ಮಾಡಿದ್ರು ಅಂತ ಎಷ್ಟ್ ದಿನ ಅವ್ರ ಗೆಸ್ಟ್ ಹೌಸ್ ನ ಇಟ್ಕೊಂಡು ಅವ್ರು ತೊಂದರೆ ಕೊಡ್ಲಿ, ಅದಕ್ಕೆ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಹೇಗಿದ್ರು ಈ ಆಸ್ತಿ ನಂದು, ಈ ಮನೆನೂ ನಂದು. ಅದಕ್ಕೋಸ್ಕರ ಅಲ್ಲಿ ಆ ಕ್ಯಾಂಪ್ ನ ಕ್ಲೋಸ್ ಮಾಡಿ ಇಲ್ಲಿ ಪರ್ಮನೆಂಟ್ ಟೆಂಟ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇಲ್ಲಿ ನಾನು ಇತ್ಕೊಂಡೆ ನಿಮ್ಮನ್ನೆಲ್ಲ ಹೇಗೆ ಆಟಾಡ್ಸ್ಬೇಕೋ ಹಾಗೆ ಆಟಾಡ್ಸ್ತೀನಿ. ರಾಮ ಭೀಮಾ ನೋಡಿ, ಇಷ್ಟು ದಿವಸ ನೀವೆಲ್ಲ ಕೆಲಸ ಮಾಡಿ ಸುಸ್ತಾಗಿದ್ದೀರಾ, ಅದಕ್ಕೆ ನಿಮ್ಗೊಂದು ಹೊರಡೆ ಕೊಡ್ತೀನಿ. ಕರ್ನಾಟಕದಲ್ಲಿರೋ ಎಲ್ಲ ಪುಣ್ಯಕ್ಷೇತ್ರಕ್ಕೂ ಹೋಗಿ ದರ್ಶನ ಮಾಡ್ಕೊಂಬನ್ನಿ. ಆದ್ರೆ ಯಾಕೆ ಏನಂತ ಕಾರಣ ಕೇಳಬೇಡಿ, ಇದು ನಮ್ಮ ಫ್ಯಾಮಿಲಿ ಮ್ಯಾಟ್ರು. ಆದ್ರೆ ಪ್ರತಿ ತಿಂಗಳು ನಿಮ್ಮ ಮನೆ ಸಂಬಳ ಹೋಗ್ತಾ ಇರುತ್ತೆ. ತಗೊಳ್ಳಿ, ಈ 5,000 ರೂಪಾಯಿ ಖರ್ಚಿಗೆ ಇಟ್ಕೊಳ್ಳಿ. ಶಿವು, ಇವ್ರನ್ನೆಲ್ಲ ಕಳಿಸ್ಬಿಡ್ತಾ ಇದೆಯಲ್ಲ, ಮನೆ ಕೆಲಸ ಯಾರು ಮಾಡೋರು? ಅಜ್ಜಿ, ದಂಡ ಪಿಟ್ಗಳ ತರ ತಿನ್ಕೊಂಡು ಬೇಸ್ ಬಡ್ಗವಿಯಲ್ಲ, ಅವು ಮಾಡ್ತಾವೆ ಬಿಡಿ. ನಮ್ಮ ಅನ್ನಪೂರ್ಣ ಏನ್ ಕೆಲಸ ಮಾಡೋದು? ಅಡ್ಗೆ ಮನೇಲಿ ಅಡ್ಗೆ ಮಾಡ್ಬೇಕು, ಊಟ ಬಡಿಸ್ಬೇಕು, ತಿನ್ ಪಾತ್ರೆಗಳನ್ನ ತೊಳಿಬೇಕು, ಬೆಳಿಗ್ಗೆ ಎದ್ದು ಮನೆನ ಗೂಡಿಸಿ ರಂಗೋಲಿ ಬಿಡಬೇಕು, ಎಲ್ರಿಗೂ ಬೆಡ್ ಕಾಫಿ ಕೊಡ್ಬೇಕು. ಏನು? ನಾನು ನಾನು ಈ ಕೆಲಸ ಎಲ್ಲ ಮಾಡ್ಬೇಕಾ? ಹೂ ಮಾರಿದ ಊರಲ್ಲಿ ಕಟ್ಟಿಗೆ ಮಾರಬಾರ್ದಂತೆ. 28 ಹಳ್ಳಿಗೂ ಮಹಾರಾಣಿಯಾಗಿ ಮೆರೆದಿದ್ದೀಯ ನೀನು. ಅವ್ರು ಹೇಳ್ದಂಗೆ ಕೇಳ್ಕೊಂಡಿರೋದೇ ಒಳ್ಳೇದು, ಇಲ್ಲ ಅಂದ್ರೆ ಜಜ್ಜಿನಿ ಕಜ್ಜನೋರೆ. ಹತ್ತೇರಿ ಜಂಪರ್ ಮೇ ಬಂಪರ್. ಏನೇ ಅಂಬಾಪುರದ ಅನ್ನಪೂರ್ಣೇಶ್ವರಿ ಜೆರಾಕ್ಸ್ ಪ್ರಿಂಟ್. ಇವತ್ತಿಂದ ನೀನ್ ಏನ್ ಗೊತ್ತಾ ಡ್ಯೂಟಿ? ಈ ಮನೆನ ಒಳ್ಳೆ 5 ಸ್ಟಾರ್ ಹೋಟೆಲ್ ತರ ನೋಡ್ಕೋಬೇಕು. ಓಕೆ? ಏನು? ನಾನೇನ್ ರೂಮ್ ಬಾಯ? ಇಲ್ಲ, ರೂಮ್ ಗರ್ಲ್. ನೋ, ನೆವರ್. ನಾನು ಈ ಕೆಲಸ ಮಾಡೋದಿಲ್ಲ. ಅಯ್ಯೋ ನರಕಾಸುರ, ರಜಾ ಮುಗಿಯೋವರೆಗೂ ತಾನೇ ಅಂತ ಒಪ್ಕೋ, ಇಲ್ಲ ಅಂದ್ರೆ ಇದೇ ಕೆಲಸ ಪರ್ಮನೆಂಟ್ ಆಗೋಗ್ಬಿಡುತ್ತೆ. ಸಿಂಗಾಪುರ್ ಸೆಂಟ್ರಲ್ ಕಾಲೇಜ್ ಬಂಕ್. ಇವತ್ತಿಂದ ನಿನಗೆ ಏನ್ ಗೊತ್ತಾ ಡ್ಯೂಟಿ? ಏನು? ದನದ ಕೊಟ್ಟಿಗೆಗೆ ಹೋಗಿ ಸಗಣಿ ಎತ್ತಿ ಬೆರಣಿ ತಟ್ಟಿ ಅದು ಒಣಗಿದ್ಮೇಲೆ ಅದರಿಂದ ನೀ ಬಿಸಿಲು ಕಾಯಿಸ್ಬೇಕು. ಮಾರಮ್ಮ ಡಿಸ್ಕೋ, ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಸಿಂಗಾಪುರ್. ಹತ್ತೇರಿ ಜಂಪರ್ ಮೇ ಬಂಪರ್. ತೆಗಿಯ ನನ್ನ ಹಳೆಷ್ಟಿನ ಎಷ್ಟೆಷ್ಟು ವರ್ಷ ಯಾವ ಜೈಲ್ ಇದೆ ಅಂತ ಹೇಳ. ಬೇಡಣ್ಣ, ಹೆಣ್ಮಕ್ಳ ಮುಂದೆ ಮಾನ ಮರ್ಯಾದೆ ಹೋಗುತ್ತೆ. ನಿಮ್ಮ ಅಪ್ಪನ ಡ್ಯೂಟಿ ಏನ್ ಗೊತ್ತಾ? ಏನು? ಬಾತ್ರೂಮ್ ಲೆಟ್ರನ್ ಕ್ಲೀನ್ ಮಾಡೋದು. ತಂದೆ ವಾಸಿ ಕೇಳ್ತೀನಿ. ಅಜಯ್, ಇವರೆಲ್ಲ ಸರಿಯಾಗಿ ಕೆಲಸ ಮಾಡ್ತಾರೋ ಇಲ್ವೋ ಅಂತ CID ಕೆಲಸ ನೀನ್ ಮಾಡ್ಬೇಕು, ಅದು ನಿನ್ ಡ್ಯೂಟಿ. ಆಯ್ತಪ್ಪ. ಎಲ್ರಿಗೂ ಕೆಲಸ ಹೇಳ್ದೆ, ನನ್ಗೆ ಹೇಳಿಲ್ಲ. ಚು ನಾನ್ ಫುಲ್ ನೋಡ್ಕೊಳ್ಳೋದೇ ನಿನ್ ಡ್ಯೂಟಿ ಡಾರ್ಲಿಂಗ್. ಅಯ್ಯೋ, ಹೋಗ ಮಾವ. ಬಂದೆ 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 ಬಂದೆ. ಇವತ್ತಿಂದ ತಿಳ್ಕೊಳ್ಳಿ, ಮನೆ ಕೆಲ್ಸನ ದೇವ್ರ ಕೆಲ್ಸ ಅಂತ ತಿಳ್ಕೊಂಡು ನಿಯತ್ತಾಗಿ ಮಾಡ್ಬೇಕು. ಇಲ್ದೆ ಹೋದ್ರೆ ಸಂಸಾರ ಸಮೇತರಾಗಿ ಡೊಂಕ್ ರೋಡ್ ನಲ್ಲಿ ಟ್ರಂಕ್ ಹೊತ್ಕೊಂಡು
ಅಂಬೋ ಸಾಕ್ ಎದಳು ಹೋಗಿ ನೋಡಿ. ಅತ್ತೆ ಆ ಗೆಟಪ್ಗೆ ಇದು ಸೂಟ್ ಆಗಲ್ಲ, ಈ ಗೆಟಪ್ಗೆ ಸೂಟ್ ಆಗುತ್ತೆ. ಹೇಗೆ? ಇದು ಯಾರು ಬರೆದ ಕಥೆಯು? ನಾನ್ ಜೈಲಲ್ಲಿದ್ದಾಗ ಕಂಬಳಿ ನೇಯೋದ್ ಕಲಿಸ್ತಾ ಇದ್ರು, ರಾಟೆ ತಿರುಗಿಸೋದ್ ಕಲಿಸ್ತಾ ಇದ್ರು, ಆಲ್ಮನೆ ಬಾರ್ಸೋದ್ ಕಲಿಸ್ತಾ ಇದ್ರು. ಈ ಅಪ್ಪ ಬೋಳಿ ಮಗ ಮದ್ವೆ ಮಾಡ್ತೀನಿ ಅಂತ ನನ್ನ ಇಲ್ಲಿ ಕರ್ಕೊಂಡ್ಬಂದು ಬೆಣ್ಣೆ ತಟ್ಟೋದನ್ನ ಕಲಿಸ್ತಾ ಇದ್ದಾನೆ. ಲೋಪರ್ ನನ್ ಮಗ, ತೊಟ್ಟಿ ನನ್ ಮಗ. ಯಾರು ಲೋಪರ್ ನನ್ ಮಗ? ನೀನಲ್ಲ ಬಿಡು, ನನ್ ಪಕ್ಕದಲ್ಲಿರೋನು. ಈಗ ಊಟ ಮಾಡ್ಕೊಂಬಂದ. ಒದ್ದೆ ಅಂದ್ರೆ ನೆತ್ತಿಗೆ ಓಡ್ಬೇಕು ನನ್ನ ಮಗನೇ. ಈಗ ತಾನೇ ಕಕ್ಸ ತೊಳೆದು ಶಿವ ಅಂತ ಬರ್ತಾ ಇದ್ದೀನಿ, ಊಟ ಮಾಡ್ಕೊಂಡ್ ಬಂದ ಪಿತಾಜಿ ಅಂತ ಕೇಳ್ತಾ ಇದ್ಯಾ? ಪಿತಾಜಿ ಕಟ್ಟದಲ್ಲಿರೋ ಮಗನ್ಗೆ ಸಹಾಯ ಮಾಡದೇ ಇರೋನು ಒಬ್ಬ ಅಪ್ಪನ. ಅದು ಒಂದ್ ಜನ್ಮನ. ಅನ್ನಪೂರ್ಣ, ದ್ರಾಕ್ಷಿ ತಿಂತೀಯಾ? ಅನ್ನಪೂರ್ಣ, ಹೇಗಿದ್ದವಳು ಹೇಗಾಗೋಬಿಟ್ಟಿಯೇ? ಅಮ್ಮ, ನನಗೆ ಈ ಕೆಲಸ ಮಾಡೋದ್ರಿಂದ ಸಂಕಟ ಆಗ್ತಿಲ್ವೇ? ಪದೇ ಪದೇ ನನ್ನ ನೋಡಿ ಹೇಗಿದ್ದವಳು ಹೇಗಾದಿ ಅಂತ ಹೇಳಿ ನನ್ನ ಹೊಟ್ಟೆ ಉರಿಸ್ತೀಯ ನೋಡು. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ. ಗಂಟೆ ಎಂಟಾಯ್ತು, ಇನ್ನೂ ಒರೆಸ್ತಾನೆ ಇದೆಯಲ್ಲೇ? ನಾ ಯಾವಾಗಲೇ ಪೂಜೆ ಮಾಡುದು? ಬೇಗ ಒರೆಸ್ತಾನೆ. ಮುಖ ನೋಡು, ಮುಖ ಹೋಗೆ. ಏನ್ ಮುಸುಡಿ ತಿರುಗಿಸ್ತೀಯ? 8 ಗಂಟೆ ಆದ್ರೂ ಇಲ್ಲೇ ಸಾರಿಸ್ತಾ ಇದ್ಯಾ? ಏನತ್ತೆ, ನೀವಾದ್ರೂ ಹೇಳ್ಬಾರ್ದಾ? ನಾನ್ ಹೇಳ್ಬೇಕು ಅಂತಿದ್ದೆ, ಅಷ್ಟ್ರಲ್ಲಿ ನೀವೇ ಹೇಳ್ಬಿಟ್ರಲ್ಲ. ಪೂರ್ತಿ ಹೇಳ್ತೀನಿ ಕೇಳಿ. ಏಯ್, ದೇವ್ರ ಮನೆಗೆ ಹೋಗುವಾಗ ನಿನ್ನ ಮುಸುಡಿ ನೋಡಿದ್ರೆ ಒಳಗಿರೋ ದೇವ್ರು ಓಡ್ ಹೋಗ್ತಾನೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರ ಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ. ಶಟಲ್ ಬ್ಯಾಟು, ಶಟಲ್ ಕಾಕು, ಆದ್ರೆ ನೆಟ್ಟೆ ಇಲ್ವಲ್ಲ. ಏನ್ ಮಾಡೋದು? ಮಲ ಸ್ವಲ್ಪ ನೀನ್ ದಾವಣಿ ಕೊಡ್ತೀಯಾ? ನೀನ್ ಕೇಳಿದ್ಮೇಲೆ ಏನ್ ಬೇಕಾದ್ರೂ ಕೊಡ್ತೀನಿ, ತಗೋ. ಸದ್ಯಕ್ಕೆ ಸಾಕು. ಅಜಯ್, ಬಂದೆ. ಇಡಿ ಅದು. ಪಾಯಿಂಟ್ ನನ್ಗೆ. ವಯಸ್ಸಿಗೆ ಬಂದಿರೋ ಹೆಣ್ಣು ಮೈ ಮೇಲೆ ದಾವಣಿನೇ ಇಲ್ದೆ ಏನ್ ಆಟನ ಇದು? ನಾಚಿಕೆ ಇಲ್ಲ. ಏಯ್, ಕಾಣಿಸಲ್ವಾ? ಏನು? ಕೆಳಗೆ ನೋಡು. ಕಾಕು? ಅದೇ, ತಗೊಂಬಂದ್ ಕೊಡು. ಏಯ್, ತಗೊಂಬಂದ್ ಕೊಡೆ. ಇಡೋ ಇಲ್ಲಿ. ಏಯ್, ಬಾಯ್ಲಿ ವರ್ಷ ವರ್ಷ ಮತ್ತಿಗೆ. ಈ ಸಾರಿ ಉತ್ಸವ ಚೆನ್ನಾಗಿ ಮಾಡ್ಬೇಕಪ್ಪ. ಊರ್ನವರೆಲ್ಲ ಬಂದ್ಬಿಟ್ರೆ ಈಗ ಏನ್ ಮಾಡೋದು? ಹೇಗ್ ಮುಖ ತೋರ್ಸೋದು? ಏನಮ್ಮ, ಸಾವುಕಾರ ಅನ್ನಪೂರ್ಣೇಶ್ವರಿ ಅವ್ರ ಮನೇಲಿ ಇದಾರ? ಇದಾರೆ. ಬನ್ನಿ, ಇದಾರಂತೆ, ಹೋಗೋಣ. ಅಳಿಯಂದ್ರೆ ಏನತ್ತೆ, ಬರೀ ಅಳಿಯಂದ್ರೆ ಅಂತ ರೇಸ್ ಇರ್ಸ್ಕೊಂಡ್ ಕೂಗದೆ ಆಯ್ತಲ್ಲ. ನಾ ಹೇಳಿದ ಮುಹೂರ್ತದ ವಿಷಯ ಏನಾಯ್ತು? ಪುರೋಹಿತರಿಗೆ ಹೇಳ್ ಕಳ್ಸಿದೀನಿ ಅಳಿಯಂದ್ರೆ, ಇನ್ನೇನ್ ಬಂದ್ಬಿಡ್ತಾರೆ. ನೀವು ಕಾಫಿ ತಗೊಳ್ಳಿ. ಹತ್ತೇರಿ ಜಂಪರ್ ಮೇ ಬಂಪರ್. ನೀವ್ ನನ್ನ ಇಷ್ಟ ನೈಸಾಗಿ ವಿಚಾರಿಸ್ಕೊಳ್ಳೋದ್ ನೋಡಿದ್ರೆ ನನ್ ತಲೆ ಮೇಲೆ ಐಸಿಟ್ಟು ಏನೋ ಗಿಡ್ಸ್ಕೊಳಕ್ ಕಾಣಿಸ್ತಾ ಇದೆಯಲ್ಲ. ಏನಿಲ್ಲ. ಓರಾಟಿಂಗ್ ಬೇಡ, ಏನ್ ವಿಷಯ ಹೇಳಿ. ಸಣ್ಣದೊಂದು ಕೋರಿಕೆ. ಏನದು? ಏನಿಲ್ಲ. ಹಾಗಾದ್ರೆ ಹೋಗಿ. ಅಲ್ಲಲ್ಲ, ಊರಿ ಹಿರಿಯರೆಲ್ಲ ಬಂದಿದ್ದಾರೆ, ರಾಮೋತ್ಸವದ ಬಗ್ಗೆ ಮಾತಾಡ್ಬೇಕು ಅಂತ. ಸರಿ, ನಾ ಮಾತಾಡ್ತೀನಿ ಬಿಡಿ. ನಿಮ್ಮ ಹತ್ರ ಅಲ್ಲ, ನನ್ನ ಹತ್ರ. ಸರಿ, ಹೋಗಿ ಮಾತಾಡಿ. ಅಳಿಯಂದ್ರೆ ಹೋಗಿ ಕೆಲಸದೋಳ್ ಗೆಟಪ್ಪಲ್ಲಿ ಮಾತಾಡು ಅಂದ್ರೆ ಎದುರುಗಡೆ ನೋಡಿ ನಮಸ್ಕಾರ ಅದು ಇದ್ ಕಡೆ ತಿರುಗಿ ಕಿಸಕ ನಂಗೆ ನಕ್ಬಿಟ್ಟು ಕ್ಯಾಕಸ್ ಬಕ್ಕಕ್ಕೆ ಅಂತ ಉಗಿದೋಗ್ಬಿಡ್ತಾರೆ. ನೀನ್ ಇದೆಯಲ್ಲ, ಅದೇನೋ ಸರಿ ಅನ್ರಿ.
ನಮ್ ತಂಗಿ ಏನಿದ್ರು ಅಂಥವ್ರ ಎದುರುಗಡೆ ಒಳ್ಳೆ ಮಹಾರಾಣಿ ಗೆಟಪ್ ಅಲ್ಲಿ ಒಳ್ಳೆ ಮಹಾರಾಣಿ ಗೆಟಪ್ ಅಲ್ಲಿ ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ಮೈ ತುಂಬಾ ವಜ್ರ ವೈಡೂರಿ ಹಾಕೊಂಡು ಕಾಲ್ಗೆ ಐ ಹೀಲ್ ಚಪ್ಪಲ್ ಹಾಕೊಂಡು ಸಾಕ್ಷಾತ್ ಸಾಹುಕಾರ ಅನ್ನಪೂರ್ಣೇಶ್ವರಿ ತರ ದರ್ಶನ ಕೊಟ್ರೆ ಚೆನ್ನಾಗಿರುತ್ತೆ. ಆ ಒಡವೆ ವಸ್ತು ಎಲ್ಲ ಬೀರೊಳಗಿದೆ. ಆ ಬೀರು ಬಿಗಿದ ಕೈ ತಮ್ಮ ಹತ್ರ ಇದೆ. ಅದನ್ನ ಒಂದು ಸೆಕೆಂಡ್ ನಮ್ ಕೈ ಕೊಟ್ಬಿಟ್ರೆ ಟಬಕನಿಗೆ ತಗೊಂಡ್ಬಿಟ್ಟು ಟುಬಕನಿಗೆ ವಾಪಸ್ ಕೊಟ್ಬಿಡ್ತೀವಿ. ಹೆಂಗೆ ಟಪಕನ್ ತಗೊಂಡು ಟುಪಕನ್ ಕೊಟ್ಬಿಡ್ತೀಯ? ಕೀ ಕೊಡ್ಬೇಕಾ ನಿನಗೆ? ಅದು 1 ಸೆಕೆಂಡ್. ಅದನ್ ಕೊಟ್ರೆ ಇಡೀ ಮಾಲ್ ಸಮೇತ ಬೀರುನೆ ನುಂಗುವಂತ ತಿಮ್ಮಿಂಗ್ಲ ತರ ಕಾಣ್ತಿದ್ಯಾ? ಹೊಟ್ಟೆ ನೋಡಿದ್ರೆ ಗೊತ್ತಾಗಲ್ವಾ? ಅದು ಗ್ಯಾಸ್ ಒಳ್ಳೆದ್ರೆ ಗ್ಯಾಸು ಗ್ಯಾಸು. ಸರಿ ತಗೊಳ್ಳಿ. ಆದ್ರೆ ಒಂದ್ ಕಂಡೀಷನ್. ಏನು? ಬಂದಿರೋ ಹತ್ರ ಬರೀ 3 ಮಾತು ಮಾತಾಡಬೇಕು. ಅಪ್ಪಿ ತಪ್ಪಿ 4ನೇ ಮಾತು ಬಂತು ಅಲ್ಲಿ ನಾ ಬರ್ಬೇಕಾಗತ್ತೆ. ನನ್ನ ಎಂಟ್ರಿ ಗೊತ್ತಲ್ಲ? ತಗೊಳ್ಳಿ. ದೊಡ್ಡ ಮನುಷ್ಯರು. ನಮಸ್ಕಾರ ಅಮ್ಮ. ನಮಸ್ಕಾರ. ಒಂದು ಮಾತಾಗೋಯ್ತು. ಮುಚ್ಚೋ ಬಾಯಿ. ಅಯ್ಯೋ 2 ಮಾತಾಗೋಯ್ತು. ಸಾಯಿಸ್ಬಿಡ್ತೀನಿ. 3ಕ್ಕೆ ಮುಕ್ತಾಯ ಆಗೋಯ್ತು. ಅವ್ರು ಬಂದ್ಬಿಡ್ತದೆ. ಅಮ್ಮ ಅವರೇ, ತಾವು ನಮ್ಮ ರಾಮೋತ್ಸವ ಸಮಿತಿಗೆ ಪ್ರೆಸಿಡೆಂಟ್. ಪ್ರತಿ ವರ್ಷದ ಹಾಗೆ ಈ ವರ್ಷನೂ ಕೂಡ ರಾಮೋತ್ಸವಕ್ಕೆ ಚಂದಾ ವಸೂಲಿ ಮಾಡಿದ್ದೀವಿ. ಈ ಉತ್ಸವಕ್ಕೆ ಒಂದ್ 50,000 ರೂಪಾಯಿ ಖರ್ಚಾಗಬಹುದು. ಈಗ 10,000 ರೂಪಾಯಿ ಕಲೆಕ್ಟ್ ಮಾಡಿದೀವಿ. ಮಿಕ್ಕಿದ ಹಣನ ತಾವೇ ಹಾಕ್ಬಿಟ್ಟು ಉತ್ಸವ ನಡ್ಸ್ಕೊಡ್ಬೇಕು. ಅಮ್ಮನವ್ರು ಏನೂ ಮಾತಾಡ್ತಾ ಇಲ್ಲ. ಕೊಟ್ಟಿದ್ದೆ 3 ಮುಗ್ದೋಯ್ತಲ್ಲ. 3? ಏನ್ 3? ಗಂಟ್ಲು ನೋವಿಗೆ ಅಂತ ಡಾಕ್ಟ್ರು 3 ಮಾತ್ರೆ ಕೊಟ್ಟಿದ್ರು. 3 ಮಾತಿಗೆ 3 ಮಾತ್ರೆ ಮುಗ್ದೋಯ್ತು. 4ನೇ ಮಾತಾಡಬೇಕು ಅಂದ್ರೆ 4ನೇ ಮಾತ್ರೆ ಕೊಡ್ಬೇಕು. ಇವ್ರು ಮಾತಾಡ್ಲಿಲ್ಲ ಅಂತ ನೀವೇನು ಚಿಂತೆ ಮಾಡ್ಬೇಡಿ. ಆ ಹಣನ ನನ್ನ ಕೈಲಿ ಕೊಟ್ಬಿಡಿ. ಕಡಿಮೆ ಬಿದ್ದಿದ್ದನ್ನ ನನ್ನ ಕೈಯಿಂದ ಹಾಕಿ ಈ ಸಾರಿ ರಾಮೋತ್ಸವನ ಬಹಳ ವಿಜೃಂಭಣೆಯಿಂದ ನೆರವೇರಿಸ್ಕೊಡ್ತೀನಿ. ಅಣ್ಣ, ಪಕ್ಕದಲ್ಲಿ ನಾನು ಕೂತ್ಕೊಂಡಿದ್ದೀನಿ, ಬಾಯಿಗೆ ಬಿಗಿಲ್ದೆ ಮಾತಾಡ್ತಿದ್ಯಾ? ನೀನ್ ಏನೋ ನಡ್ಸ್ಕೊಡೋದು? ನೋಡಿ, ಬೇಜಾರ್ ಮಾಡ್ಕೋಬೇಡಿ. ಪ್ರತಿ ವರ್ಷದ ಹಾಗೆ ರಾಮೋತ್ಸವದ ಕಾರ್ಯಕ್ರಮನ ನಾನೇ ನಿಂತು ನಡೆಸ್ಕೊಡ್ತೀನಿ. ನೀನ್ ಜಾಸ್ತಿ ಮಾತಾಡಬಾರ್ದು. ಯಾಕೋ ಮಾತಾಡ್ಬಾರ್ದು? ಅವ್ನು ಬಂದ. ಏನ್ ಟೋಟಲ್ ಮಾತೆಲ್ಲ ಓವರ್ ಆಗ್ತಾ ಇದೆ? ಅದು ಅದೆಲ್ಲ ಅಳಿಯಂದ್ರೆ ಅವರು ಅವನು ಇವನೆಲ್ಲ ಬೇಡ, ಒಳಗೋಗಿ. ಅಳಿಯಂದ್ರೆ ಮರ್ಯಾದೆಗೆ ಒಳಗೋಗ್ತಿರೋ ಇಲ್ಲ ಡೊಂಕ್ ರಸ್ತೆಯಲ್ಲಿ ಟ್ರಂಕ್ ಹೊತ್ಕೊಂಡು ಅಂಬೋ ಅಂತ ಹೋಗ್ತಿರೋ? ಅಳಿಯಂದ್ರೆ ರಾಮೋತ್ಸವದ ನಾನೇ ಹೌದು. ನಿಮ್ಮಂತವ್ರ ಉತ್ಸವ ಮಾಡೋದಕ್ ಬಿಟ್ರೆ ಗುಡಿಯಲ್ಲಿರೋ ದೇವ್ರು ಕೈಗೆ ಸಿಗ್ದಾಗ ಪರಾರಿ ಆಗ್ತಾರೆ. ಅಳಿಯಂದ್ರೆ ಚುಪ್ ಹಿರಿಯರೆ, ನಿಮ್ ಕಮಿಟಿಗೆ ನಮ್ಮ ಅತ್ತಿಯವರು ಪ್ರೆಸಿಡೆಂಟ್ ಆಗಿದ್ದಾರೆ. ಹೌದೌದು. ಇವತ್ತು ಆ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಅಳಿಯಂದ್ರೆ ಆ ಸ್ಥಾನಕ್ಕೆ ನಮ್ಮ ಮಾವನವರಾದ ಮಾವ ದೊಡ್ಡ ಮನೆ ದೇವರಾಯರು ಆ ಸ್ಥಾನ ಅಲಂಕರಿಸಿ ಈ ಉತ್ಸವನ ನಡೆಸ್ಕೊಡ್ತಾರೆ. ಆ ದಗಲ್ ಬಾಜಿ ನನ್ನ ಆಸ್ತಿನ ಕಿತ್ಕೊಂಡ, ನನ್ನ ಸ್ಥಾನನ ಕಿತ್ಕೊಂಡ, 4 ಜನರ ಹತ್ರ ಮಾತಾಡೋ ಸ್ವಾತಂತ್ರ್ಯನ ಕಿತ್ಕೊಂಡ. 100 ಜನರ ಮುಂದೆ ನನ್ಗೆ ಅವಮಾನ ಮಾಡಿದವನು ಅವನ್ ಬದುಕಿರ್ಬಾರ್ದು ಅಣ್ಣ, ಅವ್ನ್ ಬದುಕಿರ್ಬಾರ್ದಣ್ಣ. ಅಯ್ಯೋ, ಡಿಕ್ಕಿ ಮಾಧವರಾವು, MP ಶಂಕರು, ನಾಗಪ್ಪನಿಂದ ಹಿಡಿದು ನೆನ್ನೆ ಮೊನ್ನೆ ಬಂದಿರೋ ಬಚ್ಚಾ ವಿಲನ್ವರೆಗೂ ಈ ಡೈಲಾಗ್ ಕೇಳಿ ಕೇಳಿ ಬೋರ್ ಆಗೋಯ್ತು. ನನ್ ಶತ್ರು ಬದುಕಿರ್ಬಾರ್ದು. ಅವನ್ನ ಚಾಕು ತಗೊಂಡೋಗಿ ಚುಚ್ಬಿಡೋದು, ಇಲ್ಲ ರಿವಲ್ವರ್ ಅಲ್ಲಿ ಶೂಟ್ ಮಾಡ್ಬಿಡೋದು, ಇಲ್ಲ ಬಾಂಬ್ ಕಟ್ಟಿ ಬ್ಲಾಸ್ಟ್ ಮಾಡ್ಬಿಡೋದು, ಅವನ್ನ ಸಾಯಿಸಿ ಇವನ್ ಜೈಲ್ಗೆ ಹೋಗ್ಬಿಡೋದು. ಅಮ್ಮ, ನಾವು ಬೇರೆಯವ್ರನ್ನ ಸಾಯಿಸೋದು ಬೇಡ, ನಾವು ಜೈಲ್ಗೆ ಹೋಗೋದು ಬೇಡ. ಅಂತದೊಂದು ಹೊಸದೊಂದು ಟೆಕ್ನಿಕ್ ಯೂಸ್ ಮಾಡ್ತೀನಿ. ಸುಮ್ನೆ ಎಳಿಬೇಡ, ಅದೇನು ಹೊಸ ಟೆಕ್ನಿಕ್, ಸ್ವಲ್ಪ ಕೊಕ್ಕು. ಹಾಗೂ ರಾಮೋತ್ಸವ ಬರ್ತಾ ಇದೆಯಲ್ಲ, ರಾಬರಸನ ಚೆನ್ನಾಗಿ ಅರ್ದು ಅವನಿಗೆ ಕುಡಿಸ್ಬಿಟ್ರೆ, ಜೊತೆಗೆ ಒಂದು ಅರ್ಧ ಕೆಜಿ ಸ್ವೀಟು ತಿನ್ನಿಸ್ಬಿಟ್ರೆ, ನಿಷಿದ ಅಮಲ್ನಲ್ಲಿ ಹಾಡಿ ಕುಡಿದು ಕುಪ್ಪಳಿಸಿ ಒಂದೇ ಒಂದು ಸೈನ್ ಹಾಕು ಅಂತಂದ್ರೆ 1,000 ಆಗ್ತದೆ.